ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಈ 7 ಕೋಟಿ ದರೋಡೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ತನಿಖೆಯನ್ನ ಕೂಡ ನಡೆಸಿದ್ರು. ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇನ್ವಾಲ್ವ್ ಆಗಿರೋದು ಕೂಡ ಗೊತ್ತಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. 7 ಕೋಟಿ 11 ಲಕ್ಷ ಲೂಟಿ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ದರೋಡೆ. ನಡುರಸ್ತೆಯಲ್ಲೇ ಬ್ಯಾಂಕ್ನಿಂದ ಬ್ಯಾಂಕ್ ಹಣ ಶಿಫ್ಟ್ ಮಾಡುತ್ತಿದ್ದ ಸಿಎಂಎಸ್ ವಾಹನವನ್ನು ಅಡ್ಡಗಟ್ಟಿ ಹಣ ದೋಚಿ ಪರಾರಿಯಾಗಿದ್ರು. ಆದರೆ ತನಿಖೆ ವೇಳೆ ಪೊಲೀಸ್ ಇಲಾಖೆಯಲ್ಲಿದ್ದಂತಹ ಕದಿಮನಿಂದಲೇ ಮಾಸ್ಟರ್ ಪ್ಲಾನ್ ರೂಪಿಸಿದ್ದು ಬಯಲಾಗಿದೆ. $7.11 ಕೋಟಿ ದರೋಡೆ ಕೇಸ್ಗೆ ಟ್ವಿಸ್ಟ್. ದರೋಡೆಗೆ ಪೊಲೀಸ್ ಅಪ್ಪನೆ, ಕಿಂಗ್ ಫೇಟ್. ದರೋಡೆಗೆ ಪೊಲೀಸ್ ಇಲಾಖೆಯಲ್ಲಿದ್ದ ಕದಿಮನಿಂದಲೇ ಪ್ಲಾನ್ ಮಾಡಲಾಗಿದೆ. ಕ್ರೈಂ ಬ್ರಾಂಚ್ನಿಂದ ಹೊಯ್ಸಳಕ್ಕೆ ವರ್ಗಾವಣೆಗೊಂಡಿದ್ದಂತಹ ಅಣ್ಣಪ್ಪನೆ ಸಿಎಂಎಸ್ ಮಾಜಿ ಸಿಬ್ಬಂದಿ ಜೇವಿಯರ್ ಜೊತೆ ಸೇರಿ ಲೂಟಿ ಮಾಡಿದ್ದು ಬಯಲಾಗಿದೆ. ಕಾನ್ಸ್ಟೇಬಲ್ ಲಾಕ್ ಆಗಿದ್ದು ಹೇಗೆ? 7 ಕೋಟಿ ದರೋಡೆ ಬೆನ್ನಲ್ಲೇ ಬಹುತೇಕ ದಕ್ಷಿಣ ಹಾಗೂ ಪೂರ್ವ ವಿಭಾಗದಲ್ಲಿ ನಾಕಾಬಂದಿ ಹಾಕಲಾಗಿತ್ತು. ಪ್ರತಿಯೊಂದು ವಾಹನವೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇತ್ತು. ಈ ವೇಳೆ ಪ್ರಮುಖ ಆರೋಪಿ ಸ್ಕೆಚರ್ ಅಣ್ಣಪ್ಪ ಎಂಟ್ರಿ ಕೊಟ್ಟಿದ್ದ. ಅಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಬಳಿ ರಾಬರಿ ಬಗ್ಗೆ ಮಾಹಿತಿಯನ್ನು ಪಡೆಯಲು ಯತ್ನಿಸಿದ. ಅಣ್ಣ ಗಾಡಿ ಸಿಕ್ತಾ? ಫೋಟೋ ತೋರಿಸಿ ಈ ಗಾಡಿ ಫೋಟೋ ವೈರಲ್ ಆಗ್ತಿದೆ, ನಿಜಾನ ಅಂತ ಪ್ರಶ್ನಿಸಿದ್ದ. ಅಷ್ಟೇ ಅಲ್ಲದೆ ವೈರ್ಲೆಸ್ ಮೆಸೇಜ್ ಅಂದ್ರೆ ಪೊಲೀಸರು ವಾಕಿ ಟಾಕಿ ಮೂಲಕ ಮಾತನಾಡುವುದನ್ನು ಕೂಡ ಗಮನಿಸುತ್ತಿದ್ದ. ತಕ್ಷಣ ಎಚ್ಚೆತ್ತ ಬೀಟ್ ಹೆಡ್ ಕಾನ್ಸ್ಟೇಬಲ್, ನೀನು ಪಕ್ಕದ ಸ್ಟೇಷನ್ ಏನ್ಯಾಕೆ ಬಂದಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ರು. ಈ ಹಿನ್ನೆಲೆ ಹಣದಾಸೆಗೆ ಅಣ್ಣಪ್ಪಣೆ ಮಾಡಿರಲೂ ಕೂಡಬಹುದು ಅಂತ ಅನುಮಾನವೂ ಕೂಡ ಮೂಡಿತ್ತು. ಇನ್ನು ತಕ್ಷಣ ಗೋವಿಂದರಾಜನಗರ ಪೊಲೀಸ್ ಠಾಣೆಯ ಶಿಫ್ಟ್ ಆಫೀಸರ್ಗೆ ವಿಚಾರಣೆ ಮುಟ್ಟಿಸಿದ್ರು. ಈ ವೇಳೆ ಆತ ಬೀಟ್ ಇರಲಿ ಡ್ಯೂಟಿಯಲ್ಲೇ ಇಲ್ಲ ಎಂಬ ಮಾಹಿತಿ ಸಿಗ್ತಾ ಇದ್ದಂತೆ ಅನುಮಾನ ಮತ್ತಷ್ಟು ಹೆಚ್ಚಾಗಿತ್ತು. ಬಳಿಕ ಕಾನ್ಸ್ಟೇಬಲ್ ಅಣ್ಣಪ್ಪನ ಚಲನವಲನಗಳನ್ನು ಅಬ್ಸರ್ವ್ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಸಿಸಿಬಿ ಪೊಲೀಸರು ಮೊದಲು ಅಣ್ಣಪ್ಪನನ್ನ ಪಿಕ್ ಮಾಡಿ ವಿಚಾರಣೆ ನಡೆಸಿದ್ರು. ಬಳಿಕ ಎಲ್ಲ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಇನ್ನು ಪೊಲೀಸರು ಶಂಕಿತರನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದು 7 ಕೋಟಿ ಹಣಕ್ಕಾಗಿ ಶೋಧ ಮುಂದುವರೆದಿದೆ. ಇಂದಾದರೂ ಕೂಡ ಆರೋಪಿಗಳ ಜೊತೆಗೆ ಹಣ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಅಭಿಷೇಕ್ ಜಯಶಂಕರ್, ಕ್ರೈಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಈ 7 ಕೋಟಿ ದರೋಡೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ತನಿಖೆಯನ್ನ ಕೂಡ ನಡೆಸಿದ್ರು. ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇನ್ವಾಲ್ವ್ ಆಗಿರೋದು ಕೂಡ ಗೊತ್ತಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. $7 ಕೋಟಿ 11 ಲಕ್ಷ ಲೂಟಿ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ದರೋಡೆ. ನಡುರಸ್ತೆಯಲ್ಲೇ ಬ್ಯಾಂಕ್ನಿಂದ ಬ್ಯಾಂಕ್ ಹಣ ಶಿಫ್ಟ್ ಮಾಡುತ್ತಿದ್ದ ಸಿಎಂಎಸ್ ವಾಹನವನ್ನು ಅಡ್ಡಗಟ್ಟಿ ಹಣ ದೋಚಿ ಪರಾರಿಯಾಗಿದ್ರು. ಆದರೆ ತನಿಖೆ ವೇಳೆ ಪೊಲೀಸ್ ಇಲಾಖೆಯಲ್ಲಿದ್ದಂತಹ ಕದಿಮನಿಂದಲೇ ಮಾಸ್ಟರ್ ಪ್ಲಾನ್ ರೂಪಿಸಿದ್ದು ಬಯಲಾಗಿದೆ. $7.11 ಕೋಟಿ ದರೋಡೆ ಕೇಸ್ಗೆ ಟ್ವಿಸ್ಟ್. ದರೋಡೆಗೆ ಪೊಲೀಸ್ ಅಪ್ಪನೆ, ಕಿಂಗ್ ಫೇಟ್. ದರೋಡೆಗೆ ಪೊಲೀಸ್ ಇಲಾಖೆಯಲ್ಲಿದ್ದ ಕದಿಮನಿಂದಲೇ ಪ್ಲಾನ್ ಮಾಡಲಾಗಿದೆ. ಕ್ರೈಂ ಬ್ರಾಂಚ್ನಿಂದ ಹೊಯ್ಸಳಕ್ಕೆ ವರ್ಗಾವಣೆಗೊಂಡಿದ್ದಂತಹ ಅಣ್ಣಪ್ಪನೆ ಸಿಎಂಎಸ್ ಮಾಜಿ ಸಿಬ್ಬಂದಿ ಜೇವಿಯರ್ ಜೊತೆ ಸೇರಿ ಲೂಟಿ ಮಾಡಿದ್ದು ಬಯಲಾಗಿದೆ. ಕಾನ್ಸ್ಟೇಬಲ್ ಲಾಕ್ ಆಗಿದ್ದು ಹೇಗೆ? 7 ಕೋಟಿ ದರೋಡೆ ಬೆನ್ನಲ್ಲೇ ಬಹುತೇಕ ದಕ್ಷಿಣ ಹಾಗೂ ಪೂರ್ವ ವಿಭಾಗದಲ್ಲಿ ನಾಕಾಬಂದಿ ಹಾಕಲಾಗಿತ್ತು. ಪ್ರತಿಯೊಂದು ವಾಹನವೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇತ್ತು. ಈ ವೇಳೆ ಪ್ರಮುಖ ಆರೋಪಿ ಸ್ಕೆಚರ್ ಅಣ್ಣಪ್ಪ ಎಂಟ್ರಿ ಕೊಟ್ಟಿದ್ದ. ಅಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಬಳಿ ರಾಬರಿ ಬಗ್ಗೆ ಮಾಹಿತಿಯನ್ನು ಪಡೆಯಲು ಯತ್ನಿಸಿದ. ಅಣ್ಣ ಗಾಡಿ ಸಿಕ್ತಾ? ಫೋಟೋ ತೋರಿಸಿ ಈ ಗಾಡಿ ಫೋಟೋ ವೈರಲ್ ಆಗ್ತಿದೆ, ನಿಜಾನ ಅಂತ ಪ್ರಶ್ನಿಸಿದ್ದ. ಅಷ್ಟೇ ಅಲ್ಲದೆ ವೈರ್ಲೆಸ್ ಮೆಸೇಜ್ ಅಂದ್ರೆ ಪೊಲೀಸರು ವಾಕಿ ಟಾಕಿ ಮೂಲಕ ಮಾತನಾಡುವುದನ್ನು ಕೂಡ ಗಮನಿಸುತ್ತಿದ್ದ. ತಕ್ಷಣ ಎಚ್ಚೆತ್ತ ಬೀಟ್ ಹೆಡ್ ಕಾನ್ಸ್ಟೇಬಲ್, ನೀನು ಪಕ್ಕದ ಸ್ಟೇಷನ್ ಏನ್ಯಾಕೆ ಬಂದಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ರು.
ಈ ಹಿನ್ನೆಲೆ ಹಣದಾಸೆಗೆ ಅನ್ನಪ್ಪಣೆ ಮಾಡಿರಲೂ ಕೂಡಬಹುದು ಅಂತ ಅನುಮಾನವೂ ಕೂಡ ಮೂಡಿತ್ತು. ಇನ್ನು ತಕ್ಷಣ ಗೋವಿಂದರಾಜನಗರ ಪೊಲೀಸ್ ಠಾಣೆಯ ಶಿಫ್ಟ್ ಆಫೀಸರ್ಗೆ ವಿಚಾರಣೆ ಮುಟ್ಟಿಸಿದರು. ಈ ವೇಳೆ ಆತ ಬೀಟ್ ಇರಲಿ ಡ್ಯೂಟಿಯಲ್ಲೇ ಇಲ್ಲ ಎಂಬ ಮಾಹಿತಿ ಸಿಗ್ತಾ ಇದ್ದಂತೆ ಅನುಮಾನ ಮತ್ತಷ್ಟು ಹೆಚ್ಚಾಗಿತ್ತು. ಬಳಿಕ ಕಾನ್ಸ್ಟೇಬಲ್ ಅನ್ನಪ್ಪನ ಚಲನವಲನಗಳನ್ನು ಅಬ್ಸರ್ವ್ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಸಿಸಿಬಿ ಪೊಲೀಸರು ಮೊದಲು ಅನ್ನಪ್ಪನನ್ನ ಪಿಕ್ ಮಾಡಿ ವಿಚಾರಣೆ ನಡೆಸಿದರು. ಬಳಿಕ ಎಲ್ಲ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಇನ್ನು ಪೊಲೀಸರು ಶಂಕಿತರನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದು 7 ಕೋಟಿ ಹಣಕ್ಕಾಗಿ ಶೋಧ ಮುಂದುವರೆದಿದೆ. ಇಂದಾದರೂ ಕೂಡ ಆರೋಪಿಗಳ ಜೊತೆಗೆ ಹಣ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಈ 7 ಕೋಟಿ ದರೋಡೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ತನಿಖೆಯನ್ನ ಕೂಡ ನಡೆಸಿದ್ರು. ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇನ್ವಾಲ್ವ್ ಆಗಿರೋದು ಕೂಡ ಗೊತ್ತಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. $7 ಕೋಟಿ 11 ಲಕ್ಷ ಲೂಟಿ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ದರೋಡೆ. ನಡು ರಸ್ತೆಯಲ್ಲೇ ಬ್ಯಾಂಕ್ನಿಂದ ಬ್ಯಾಂಕ್ ಹಣ ಶಿಫ್ಟ್ ಮಾಡುತ್ತಿದ್ದ ಸಿಎಂಎಸ್ ವಾಹನವನ್ನು ಅಡ್ಡಗಟ್ಟಿ ಹಣ ದೋಚಿ ಪರಾರಿಯಾಗಿದ್ದರು. ಆದರೆ ತನಿಖೆ ವೇಳೆ ಪೊಲೀಸ್ ಇಲಾಖೆಯಲ್ಲಿದ್ದಂತಹ ಕದಿಮನಿಂದಲೇ ಮಾಸ್ಟರ್ ಪ್ಲಾನ್ ರೂಪಿಸಿದ್ದು ಬಯಲಾಗಿದೆ. $7.11 ಕೋಟಿ ದರೋಡೆ ಕೇಸ್ಗೆ ಟ್ವಿಸ್ಟ್. ದರೋಡೆಗೆ ಪೊಲೀಸ್ ಅಪ್ಪಣೆ, ಕಿಂಗ್ ಫೇಟ್. ದರೋಡೆಗೆ ಪೊಲೀಸ್ ಇಲಾಖೆಯಲ್ಲಿದ್ದ ಕದಿಮನಿಂದಲೇ ಪ್ಲಾನ್ ಮಾಡಲಾಗಿದೆ. ಕ್ರೈಂ ಬ್ರಾಂಚ್ನಿಂದ ಹೊಯ್ಸಳಕ್ಕೆ ವರ್ಗಾವಣೆಗೊಂಡಿದ್ದಂತಹ ಅನ್ನಪ್ಪನೆ ಸಿಎಂಎಸ್ ಮಾಜಿ ಸಿಬ್ಬಂದಿ ಜೇವಿಯರ್ ಜೊತೆ ಸೇರಿ ಲೂಟಿ ಮಾಡಿದ್ದು ಬಯಲಾಗಿದೆ. ಕಾನ್ಸ್ಟೇಬಲ್ ಲಾಕ್ ಆಗಿದ್ದು ಹೇಗೆ? 7 ಕೋಟಿ ದರೋಡೆ ಬೆನ್ನಲ್ಲೇ ಬಹುತೇಕ ದಕ್ಷಿಣ ಹಾಗೂ ಪೂರ್ವ ವಿಭಾಗದಲ್ಲಿ ನಾಕಾಬಂದಿ ಹಾಕಲಾಗಿತ್ತು. ಪ್ರತಿಯೊಂದು ವಾಹನವೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇತ್ತು. ಈ ವೇಳೆ ಪ್ರಮುಖ ಆರೋಪಿ ಸ್ಕೆಚರ್ ಅಣ್ಣಪ್ಪ ಎಂಟ್ರಿ ಕೊಟ್ಟಿದ್ದ. ಅಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಬಳಿ ರಾಬರಿ ಬಗ್ಗೆ ಮಾಹಿತಿಯನ್ನು ಪಡೆಯಲು ಯತ್ನಿಸಿದ್ದ. ಅಣ್ಣ ಗಾಡಿ ಸಿಕ್ತಾ? ಫೋಟೋ ತೋರಿಸಿ ಈ ಗಾಡಿ ಫೋಟೋ ವೈರಲ್ ಆಗ್ತಿದೆ, ನಿಜಾನ ಅಂತ ಪ್ರಶ್ನಿಸಿದ್ದ. ಅಷ್ಟೇ ಅಲ್ಲದೆ ವೈರ್ಲೆಸ್ ಮೆಸೇಜ್ ಅಂದ್ರೆ ಪೊಲೀಸರು ವಾಕಿ ಟಾಕಿ ಮೂಲಕ ಮಾತನಾಡುವುದನ್ನು ಕೂಡ ಗಮನಿಸುತ್ತಿದ್ದ. ತಕ್ಷಣ ಎಚ್ಚೆತ್ತ ಬೀಟ್ ಹೆಡ್ ಕಾನ್ಸ್ಟೇಬಲ್, ನೀನು ಪಕ್ಕದ ಸ್ಟೇಷನ್ ಏನ್ಯಾಕೆ ಬಂದಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ರು. ಈ ಹಿನ್ನೆಲೆ ಹಣದಾಸೆಗೆ ಅನ್ನಪ್ಪಣೆ ಮಾಡಿರಲೂ ಕೂಡಬಹುದು ಅಂತ ಅನುಮಾನವೂ ಕೂಡ ಮೂಡಿತ್ತು. ಇನ್ನು ತಕ್ಷಣ ಗೋವಿಂದರಾಜನಗರ ಪೊಲೀಸ್ ಠಾಣೆಯ ಶಿಫ್ಟ್ ಆಫೀಸರ್ಗೆ ವಿಚಾರಣೆ ಮುಟ್ಟಿಸಿದರು. ಈ ವೇಳೆ ಆತ ಬೀಟ್ ಇರಲಿ ಡ್ಯೂಟಿಯಲ್ಲೇ ಇಲ್ಲ ಎಂಬ ಮಾಹಿತಿ ಸಿಗ್ತಾ ಇದ್ದಂತೆ ಅನುಮಾನ ಮತ್ತಷ್ಟು ಹೆಚ್ಚಾಗಿತ್ತು. ಬಳಿಕ ಕಾನ್ಸ್ಟೇಬಲ್ ಅನ್ನಪ್ಪನ ಚಲನವಲನಗಳನ್ನು ಅಬ್ಸರ್ವ್ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಸಿಸಿಬಿ ಪೊಲೀಸರು ಮೊದಲು ಅನ್ನಪ್ಪನನ್ನ ಪಿಕ್ ಮಾಡಿ ವಿಚಾರಣೆ ನಡೆಸಿದರು. ಬಳಿಕ ಎಲ್ಲ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಇನ್ನು ಪೊಲೀಸರು ಶಂಕಿತರನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದು 7 ಕೋಟಿ ಹಣಕ್ಕಾಗಿ ಶೋಧ ಮುಂದುವರೆದಿದೆ. ಇಂದಾದರೂ ಕೂಡ ಆರೋಪಿಗಳ ಜೊತೆಗೆ ಹಣ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.